ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದು ವಿಶೇಷವಾದಂಥ ದೇವಸ್ಥಾನನ ತೋರಿಸ್ತಾ ಇದ್ದೀನಿ. ಈ ದೇವಸ್ಥಾನ ಇರೋದು ರಾಯಚೂರು ಡಿಸ್ಟಿಕ್ಕಿನ ಕಲ್ಮಲಿ ಗ್ರಾಮದಲ್ಲಿರುವಂತಹ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷತೆ ಅಂದರೆ ಈ ರಾಯಚೂರು ಡಿಸ್ಟಿಕ್ಕಿನಲ್ಲಿ ಎಷ್ಟು ಮನೆಗಳಿದೆಯೋ ಆ ಮನೆಗಳಲ್ಲಿ ಒಂದು ವರ್ಷಕ್ಕೆ ಒಂದು ಸರ್ತಿ ಮನೆಯಲ್ಲಿ ಒಬ್ಬರಾದರೂ ಈ ದೇವರ ದರ್ಶನ ಮಾಡೇ ಮಾಡ್ತಾರೆ, ಕಂಪಲ್ಸರಿ. ಇದು ಯಾಕೆ ಅಂದರೆ ಯಾವುದಾದ್ರೂ ವಿಷ ಜಂತುಗಳು ಹಾವುಗಳೆಲ್ಲ ಬರುತ್ತಲ್ವ ಮನೆಯಲ್ಲಿ, ತೋಟದಲ್ಲಿ, ಗದ್ದೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಈ ದೇವರ ದರ್ಶನ ಮಾಡಿದರೆ ಆ ವಿಷ ಜಂತುಗಳ ಭಯ ಇರೋದಿಲ್ಲ. ಖಂಡಿತವಾಗಿ ಹೇಳ್ಬೋದು. ಪ್ರತಿ ವರ್ಷಕ್ಕೆ ಒಂದು ಸರ್ತಿನಾದರೂ ಈ ದೇವರ ದರ್ಶನವನ್ನು ಮಾಡ್ತಾರೆ. ರಾಯಚೂರು ಡಿಸ್ಟಿಕಲ್ಲಿ ಪ್ರತಿಯೊಬ್ಬರೂ ಕೂಡ ಮಾಡ್ತಾರೆ. ಅದು ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಏನಂದರೆ ಸೋಮವಾರಗಳು ಬರುತ್ತಲ್ವ, ಶ್ರಾವಣ ಮಾಸದಲ್ಲಿ ಅಮಾವಾಸ್ಯೆ ಆದ 5ನೇ ದಿನಕ್ಕೆ ಪಂಚಮಿ ದಿನ ಈ ದೇವರ ಜಾತ್ರೆ ಉತ್ಸವ ನಡೆಯುತ್ತೆ. ಫುಲ್ಲು ಎಷ್ಟು ಅಂದರೆ ಒಬ್ಬರು ಉಸಿರಾಡೋ ಥರ ಇರ್ತಾರೆ. ಅಷ್ಟು ಜನ ಒಂದು ಈ ಫೀಟ್ ಜಾಗ ಕೂಡ ಕೂತ್ಕೊಂಡೇನಂದ್ರೆ ಸಿಗಲ್ಲ, ಕಾಲಿಡೋಕ್ಕೂ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ. ಯಾಕೆಂದರೆ ಪ್ರತಿಯೊಂದು ಮನೆಯಿಂದ ಒಬ್ಬರಾದರೂ ಈ ದೇವರ ದರ್ಶನಕ್ಕೆ ಬರ್ತಾರೆ. ಆ ದೇವಸ್ಥಾನ ಇದು. ಈ ದೇವರ ದರ್ಶನ ಮಾಡೋಕೆ ಅಂತೇಳಿ ರಜಕ್ಕೆ ಹೋಗಿದ್ನಲ್ವ ಅಮ್ಮನ ಮನೆಗೆ, ಆವಾಗ ಹತ್ರ ಇದೆ ಈ ದೇವಸ್ಥಾನ. ಅದಕ್ಕೋಸ್ಕರ ಹೊರಟಿದ್ವಿ. ನಾವು ಹೋಗ್ಬೇಕಾದ್ರೆ ಸಂಜೆ 5:30 ಮೇಲಾಗಿತ್ತು. ಅಷ್ಟರಲ್ಲಿ ಸನ್ಸೆಟ್, ಸೂರ್ಯ ಮುಳುಗ್ತಾ ಇದ್ನ ನೋಡಿಕೊಂಡೇ ಹೋಗ್ತಾ ಇದ್ವಿ. ನೋಡಿ, ದೇವಸ್ಥಾನದ ಹತ್ರನೇ ಬರ್ತಾ ಇದ್ದೀವಿ. ಈ ದೇವಸ್ಥಾನದ ವಿಶೇಷತೆ ಹೇಳಿದ್ದೀನಲ್ವ, ಹೊಲ ಗದ್ದೆಗಳಲ್ಲಿ ನೀರು ಹಾಯಿಸೋದಕ್ಕೆ ಆ ಥರ ಹೋಗೋರಿಗೆಲ್ಲ ಭಯ ಇರೋಲ್ಲ ಈ ದೇವರ ದರ್ಶನ ಮಾಡಿದರೆ. ನೋಡಿ, ಇದೇ ದೇವಸ್ಥಾನ. ದೇವರ ಹೆಸರು ಕರಿಯಪ್ಪ ತಾತ ಅಂತ. ಕರಿಯಪ್ಪ ತಾತ ನಾಗರ ಸಂಬಂಧಪಟ್ಟಂಗೆ ಈ ದೇವರು ಇರೋದು. ಕರಿಯಪ್ಪ ತಾತ ಅಂತಾರೆ ಈ ದೇವರನ್ನು. ದೇವಸ್ಥಾನ ತುಂಬ ದೊಡ್ಡದೇನಲ್ಲ, ತುಂಬ ಶಕ್ತಿಯುತವಾದಂಥ ಪವರ್ಫುಲ್ ಇರೋವಂಥ ದೇವಸ್ಥಾನ ದೇವರು ಕರಿಯಪ್ಪ ತಾತ ಅಂದರೆ. ನಾನು, ಅಕ್ಕ, ನಮ್ಮ ತಮ್ಮ ಮತ್ತು ನನ್ನ ಮಕ್ಕಳು, ನಮ್ಮ ತಮ್ಮನ ಮಗಳು ಕೂಡ ಕರ್ಕೊಂಡೋಗಿದ್ವಿ. ಈವ್ನಿಂಗ್ ಆಯಿತು ಆಲ್ರೆಡಿ. ದೇವಸ್ಥಾನ ರೀಚ್ ಆಗೋಷ್ಟರಲ್ಲಿ 6 ಗಂಟೆ ಮೇಲಾಗಿತ್ತು. ತುಂಬ ಗಾಳಿ, ಮಳೆ ಬರೋ ಹಾಗೆ ಹೊರಗಡೆ ಸೌಂಡು ಫುಲ್ಲು ಇತ್ತು ಗಾಳಿ. ಅದಕ್ಕೋಸ್ಕರ ಕರೆಂಟ್ ಇರಲಿಲ್ಲ. ನೋಡಿ, ದೇವ್ರ ದರ್ಶನ ಮಾಡ್ಬೋದು. ಆ ಕಡೆ ಎಲ್ಲ ಈ ಥರ ಒಳಗಡೆ ದೇವಸ್ಥಾನದ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ, ಆ ಥರ ರಿಸ್ಟ್ರಿಕ್ಷನ್ಸ್ ಏನಿರಲ್ಲ. ಹಂಗಾಗಿ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ, ದೇವ್ರದ್ದು ವೀಡಿಯೋ ಮಾಡ್ಕೊಂಡಿದ್ದೀನಿ. ಇಷ್ಟೇ ದೇವಸ್ಥಾನ ಇರೋದು, ಬಟ್ ಪವರ್ಫುಲ್ ದೇವಸ್ಥಾನ. ದರ್ಶನ ಆದ ನಂತರ ಒಂದು ಪ್ರದಕ್ಷಿಣೆ ಮಾಡಿ ಬಂದೆ. ಪ್ರದಕ್ಷಿಣೆ ಯಾವ ಥರ ಮಾಡೋದು ನೋಡುತ್ತಲ್ಲ, ಬಗ್ಗಿಸ್ಕೊಂಡೇ ಹೋಗಬೇಕು. ಇದೇ ದೇವರು ಕರಿಯಪ್ಪ ತಾತ ಅಂತೇಳಿ ದರ್ಶನ ಮಾಡ್ಕೊಳ್ಳಿ. ಕರಿಯಪ್ಪ ತಾತ ತುಂಬ ಪವರ್ಫುಲ್ ದೇವಸ್ಥಾನ. ಆಮೇಲೆ ಏನಂತಂದರೆ ವರ್ಷಕ್ಕೆ ಒಂದು ಸರ್ತಿನಾದರೂ ದರ್ಶನ ಮಾಡೋರು ಪ್ರತಿಯೊಬ್ಬರು ಮನೆಯಲ್ಲಿ. ಈ ದೇವರ ವಿಶೇಷತೆ, ವಿಷ ಜಂತುಗಳು ಭಯ ಇರೋದಿಲ್ಲ. ಮನೆಯಲ್ಲಿ ಏನಾದರೂ ಜಾಸ್ತಿ ಹಾವು ಮನೆ ಸುತ್ತಮುತ್ತ ಕಾಣಿಸ್ಕೊತಾ ಇದ್ದು ಅಂತಂದರೆ ಈ ದೇವರ ದರ್ಶನ ಮಾಡಿದ್ರೆ ಆ ಥರ ಪ್ರಾಬ್ಲಮ್ಗಳೆಲ್ಲ ಹೊರಟೋಗುತ್ತೆ. ಈ ದೇವಸ್ಥಾನ ಇರೋದು ರಾಯಚೂರು ಹೋಗೋ ದಾರಿಲಿ 7 ಮೈಲ್ ಅಂತೇಳಿ ಒಂದು ಸರ್ಕಲ್ ಬರುತ್ತೆ. ಆ ಸರ್ಕಲಿಂದ ಲೆಫ್ಟ್ ಟರ್ನ್ ಆದರೆ ಒಂದು 2-3 ಕಿಲೋಮೀಟ್ರ್ ಒಳಗಡೆ ಹೋದರೆ ಕಲ್ಮಲಿ ಗ್ರಾಮ ಬರುತ್ತೆ. ಆ ಗ್ರಾಮದಲ್ಲಿರುವಂಥ ದೇವಸ್ಥಾನ. ತುಂಬ ದೊಡ್ಡ ದೇವಸ್ಥಾನ ಏನಲ್ಲ, ಒಂದು ಮೀಡಿಯಮ್ ಆಗಿದೆ ದೇವಸ್ಥಾನ, ತುಂಬ ಚಿಕ್ಕದೂ ಅಲ್ಲ. ನೋಡಿ, ಗರ್ಭಗುಡಿ ಒಳಗಡೆನೇ ಇಷ್ಟಿದೆ ಗರ್ಭಗುಡಿ. ಅದಾದ ನಂತರ ದರ್ಶನ ಆದ ನಂತರ ಗಂಟೆ ಹೊಡೆಯೋಕ್ಕೆ ಟ್ರೈ ಮಾಡ್ತಾ ಇದ್ದೇನೆ ಮಗ, ಗಂಟೆ ಹೊಡೆದ ಲಾಸ್ಟಿಗೆ. ಇದಾದ ನಂತರ ಪಕ್ಕದಲ್ಲೇ ಇನ್ನೊಂದು ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ನೋಡಿ, ಈ ದೇವಸ್ಥಾನ ನನಗೆ ತುಂಬ ವಿಶೇಷ ಅನ್ನಿಸ್ತು. ಯಾಕಂದರೆ ಒಂದೇ ದೇವಸ್ಥಾನದಲ್ಲಿ ಗಣೇಶ ಇದ್ದಾನೆ, ಈಶ್ವರ ಇದ್ದಾನೆ. ಈ ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ, ಈ ಕಂಬಗಳು ತುಂಬ ವಿಶೇಷತೆ ಈ ದೇವಸ್ಥಾನದಲ್ಲಿ. ಗಣೇಶ, ಈಶ್ವರ, ಬಸವಣ್ಣ ಇದ್ದಾರೆ ಈ ದೇವಸ್ಥಾನದಲ್ಲಿ. ಇವರು ಗಣೇಶ, ಇದಾದ ನಂತರ ಈಶ್ವರ. ಇವರು ಯಾವ ದೇವರಂತ ಗೊತ್ತಾಗಲಿಲ್ಲ, ಈಶ್ವರನ್ ತೋರಿಸ್ತಾ ಇದ್ದೀನಿ ನೋಡಿ. ಕತ್ಲಿದೆ, ಕರೆಂಟ್ ಹೋಗಿತ್ತು, ತುಂಬ ಗಾಳಿ, ಮಳೆ ಬರೋ ಪೊಸಿಷನ್ ಇತ್ತು, ಗಾಳಿ ತುಂಬ ಇತ್ತು ಹೊರಗಡೆ. ಈಶ್ವರ ನೋಡಿ, ಕಂಬಗಳು ವಿಶೇಷ. ಈ ದೇವಸ್ಥಾನದಲ್ಲಿ ಕಂಬಗಳು, ಕಟ್ಟಡ ತುಂಬ ಇಷ್ಟ ಆಯಿತು ನನಗೆ. ನೋಡಿ ಯಾವ ಥರ ಇದೆ ಕಂಬಗಳು ಅಂತೇಳಿ, ಕಲ್ಲಿಂದನೇ ಮಾಡಿರೋದು. ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಇದೊಂದು ಪಕ್ಕದಲ್ಲಿ ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ.
ಇದಾದ ನಂತರ ಇನ್ನೊಂದು ಸರಿ ದೇವ್ರ ನೋಡ್ಕೊಂಬಿಟ್ಟು ಮನೆಗೆ ಹೊರಟ್ವಿ ನಾವು. ಅದೇ ಊರಲ್ಲಿ ನಮ್ಮ ತಮ್ಮನ ಮಿಸ್ಸಸ್ ಮನೆ ಇತ್ತು, ಅವ್ರ ಮನೆಗೆ ಹೋದ್ವಿ. ಹೋದ ನಂತರ ನೋಡಿ, ಇದು ಹೊರಗಡೆ ನಾವು ಮೇನ್ ಎಂಟ್ರಿಯಿಂದ ಹೋಗಿಲ್ಲ. ಇದು ಎಂಟ್ರಿ, ಊರು ಒಳಗಡೆಯಿಂದ ಒಂದು ಎಂಟ್ರಿ ಇದೆ. ಸ್ವಲ್ಪ ಉಲ್ಟ ಕಾಣ್ತಾ ಇದೆ. ನಮ್ಮ ತಮ್ಮನ ಮನೆಯಲ್ಲಿ, ಮಿಸ್ಸಸ್ ಅವ್ರ ಮನೆಯಲ್ಲಿ ತಿಂಡಿ ಮಾಡ್ತಾಯಿದ್ದೀವಿ. ಮಗಳು ನೋಡಿ ಯಾವ ಥರ ಮಾಡ್ತಾಯಿದ್ದಾಳಂದರೆ, ಅವಳಿಗೆ ಮಾತೇ ಹೊರಡ್ತಾ ಇಲ್ಲ. ಅವ್ರ ಪಪ್ಪನ ನೋಡಿಬಿಟ್ಟು ನಮ್ಮೆಲ್ಲರೂ ನೋಡಿ ಅತ್ತೆ ಅತ್ತೆ ಅಂತೇಳಿ ತುಂಬ ಖುಷಿಯಿಂದ ಓಡಾಡ್ತಿದ್ಲು. ತಿಂಡಿನ ಅವರಪ್ಪನಿಗೆ ಅವಳೇ ತಿನ್ನಿಸ್ತಾ ಇದ್ದಾಳೆ. ತುಂಬ ಖುಷಿ ಆಗುತ್ತೆ ಅವಳು ನೋಡ್ತಾ ಇದ್ದರೆ. ಏನಂದರೆ ಅಷ್ಟೊಂದು ಇಷ್ಟ, ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತಂದರೆ ಎಲ್ಲರೂ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಎಲ್ಲರೂ ದೇವಸ್ಥಾನ ಹೇಗಿತ್ತು ಅಂಥೇಳಿ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ದೇವಸ್ಥಾನದ ಬಗ್ಗೆ ಇನ್ನೇನಾದರೂ ಯಾರಾದರೂ ಗೊತ್ತಿದ್ದರೆ ಹೇಳಿ, ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು. ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಎಲ್ಲರೂ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಎಲ್ರಿಗೂ. ನಮಸ್ತೆ.